ಯಾವಾಗ್ಲೂ ಕಣ್ ಮುಚ್ಕೊಂಡೇ ಓಡಿಸ್ತಾ ಇದ್ದೀರಾ? ಕಣ್ಣು ಮುಚ್ಕೊಂಡು ರಸ್ತೆ ಮೇಲೆ ಯಾಕೆ, ರೈಲ್ ಕಂಬಿ ಮೇಲೂ ಇಷ್ಟೇ ನೀಟಾಗಿ ಓಡಿಸ್ತೀನಿ. ಏನೇ ಅಲ್ಲೋಡ್ರಿ, ಎಲ್ಲೇ ಕಾರ್ ಬರ್ತಾ ಇದೆ. ನನಗೇನು ಕಣ್ ಕಾಣಿಸಲ್ವಾ? ಏಯ್, ಕಣ್ಣಿಗೆ ಏನ್ ಇಟ್ಕೊಂಡು ಗಾಡಿ ಓಡಿಸ್ತ್ಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಯಾರಿದು ಪೀಸು? ಪಿಕಪ್ಪ? ಹಿಂದೆ ಹುಡುಗಿನ ಕೂರ್ಸ್ಕೊಂಡ್ಬಿಟ್ರೆ ರಸ್ತೆನೆ ಕಾಣಲ್ವಾ ನಿಂಗೆ? ಕುರುಡ್ ನನ್ನ ಮಗನೇ. ಅವ್ನು ಹ್ಯಾಂಗ್ ಹೊಡಿತಾ ಇದ್ದಾನೆ ನೋಡ್ರಿ. ಹೋಗ್ಲಿ ಬಿಡೆ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನೀವ್ ರಸ್ತೆ ನೋಡ್ಕೊಂಡೇ ಓಡಿಸಿ. ಆಗಲ್ವೇ? ಯಾಕೆ? ಅದು ಯಾಕಾಗಲ್ಲ ಅಂದ್ರೆ, ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಮುಗೀತು. ಅದೇ ನನ್ನ ಪ್ರಿನ್ಸಿಪಲ್. ತಳ್ಳೆ, ಗಾಡಿ ಸ್ಟಾರ್ಟ್ ಆಗ್ಲಿ. ಇದೇ ಮಹಾಸುದಿನ. ಅಯ್ಯೋ, ಸರಿಯಾಗಿ ತಿರುಗಿ. ಏಯ್ ಏಯ್, ಒಂದ್ ಬೆಳೆ ಕೂದ್ಲಿರಬಾರ್ದು. ಕ್ಲೀನ್ ಕ್ಲೀನ್. ಸರಿ ಸರಿ, ತ್ರಿಪುರ ಸುಂದರಿ. ಏ, ಬೇಗ ಬೇಗ ರೆಡಿ ಆಗ್ರೆ, ನಮ್ ರಾಮಾಚಾರಿಗೆ ಹೆಡ್ ನೋಡೋ ಟೈಮ್ ಇರುತ್ತೆ. ರಾಮಾಚಾರಿ, ಹೊಸಬಟ್ಟೆ ಯಾರಿಗಮ್ಮ ಇದು? ನಿನಗೆ ಕಣು, ಹಾಕೊಂಡ್ ಬಾ. ಯಾಕಮ್ಮ? ಹೇಳ್ದಷ್ಟು ಮಾಡು, ಬೇಗ ಮರಿ. ಸುಮ್ಮನೆ. ಅಯ್ಯಯ್ಯೋ, ಏನೇದು ಪುಟ್ಟಿ? ನಾವು ರಾಮಾಚಾರಿ ಹೆಣ್ಣು ನೋಡಕ್ ಹೋಗ್ತಾ ಇದ್ವೋ ಇಲ್ಲ ನಿನಗ್ ಗಂಡ್ ನೋಡಕ್ ಹೋಗ್ತಾ ಇದ್ವೋ? ಹಾಗಲ್ಲ ಕಣೆ, ಹೆಣ್ಣಿನ ಕಡೆಯವರು ನನ್ನ ಯಾರು ಅಂತ ಕೇಳಿದ್ರೆ ಗಂಡನ ಅಕ್ಕ ಅಂತ ಹೇಳು. ಅಕ್ಕನ ಯಾಕೆ? ತಂಗಿ ಅಂತಾನೆ ಹೇಳ್ತೀನಿ. ಹೋಗೆ ಹೋಗೆ ಹೇಳು. ಅಯ್ಯೋ, ನನ್ ದೃಷ್ಟಿನೇ ಬೀಳುತ್ತೆ. ಅಯ್ಯೋ ಅಯ್ಯೋ ಅಜ್ಜಿ, ಏನಿದು? ನಿನ್ ಬಿಳಿ ತಲೆ ಎಲ್ಲ ಕಪ್ ತಲೆ ಆಗೋಗ್ಬಿಟ್ಟಿದೆ. ನಾನು ನಿನ್ನ ಅಕ್ಕ. ಅಕ್ಕ ಅಂತ ಅಕ್ಕ. ಹೋಗಲೇ ಹಳೆ ಮುತ್ಕಿ. ರಾಮಾಚಾರಿ, ಅನ್ಬಾರ್ದಪ್ಪ. ಅಕ್ಕ, ನಾನು ನಿನ್ನ ಪಕ್ಕ. ಬನ್ನಿ ಹೋಗೋಣ. ಅಂದ್ರೆ ಅಯ್ಯೋ ನಡಿಯೇ. ಮೊಂಡೇವು. ಅಮ್ಮ, ಇವತ್ತು ರಾಮಾಚಾರಿ ಕೆಲ್ಸಕ್ಕೆ ಬರಲ್ಲಮ್ಮ. ಯಾಕೆ? ಅವನ್ಗೆ ಹೆಣ್ಣೊಳಗ್ ಕರ್ಕೊಂಡು ಹೋಗಿದಾರಮ್ಮ. ಯಾವ ಪಾಪ ಮಾಡಿದ ಹೆಣ್ಣು ಗಂಟು ಬೀಳ್ತಾಳೋ ಏನೋ. ನಮಸ್ಕಾರ. 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 ಪ್ರಯಾಣ ಎಲ್ಲ ಚೆನ್ನಾಗಾಯ್ತು ತಾನೆ? ನಾನು ಹುಡುಗಿ ಅಮ್ಮ. ಏನಮ್ಮ ಇದೆಲ್ಲ? ಏನಿಲ್ಲ ಕಣೋ, ನಿನಗೆ ಮದುವೆ ಮಾಡೋಕೆ ಹೆಣ್ಣು ನೋಡಕ್ ಬಂದಿದೀವಿ ಅಷ್ಟೇ. ಮದುವೆನಾ? ಅಯ್ಯಯ್ಯೋ, ಸುಮ್ನೆ ಕೂತ್ಕೊಳ. ಅಳಿಯಂದ್ರು ಏನ್ ಹೇಳ್ತಾ ಇದಾರೆ? ಏನು ಇಲ್ಲ, ಇವಂದು ಸ್ವಲ್ಪ ನಾಚಿಕೆ ಸ್ವಭಾವ. ಮದುವೆ ಅಂದ್ರೆ ಸಂಕೋಚ ಪಡ್ತಾ ಇದ್ದಾನೆ. ಓ, ಹೆಣ್ಣ ಇದ್ದಾಳೆ, ಒಳಗಡೆ ಇದ್ದಾಳೆ, ಅಲಂಕಾರ ಮಾಡ್ಕೊಂತ ಇದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಅಮ್ಮ, ಇವ್ರ ಕಿವಿ ಡಮಾರ್. ಇವನ್ ಕಿವಿ ಡಮಾರ್ ಆದ್ರೆ ನಮ್ಗೇನು? ಹುಡುಗಿ ತಾನೇ ನಮ್ಗೂ ಮುಖ್ಯ. ಓ, ಹುಡುಗಿ ಅಮ್ಮನ? ಇನ್ನೇನ್ ಬಂದ್ಬಿಡ್ತಾಳೆ. ಓ, ಬಂದೇ ಬಿಟ್ಲು. ಬರ್ಬೇಕು ಬರ್ಬೇಕು ಬೀಗ್ರು. ಎಲ್ಲಾರ್ಗೂ ನಮಸ್ಕಾರ. ನಮಸ್ಕಾರ. ನಾನು ಬರೋವರೆಗೂ ನಿಮ್ಮನ್ನ ಮಾತಾಡಿಸ್ತೀರಿ ಅಂತ ನಮ್ಮ ಯಜಮಾನ್ರ ಹತ್ರ ಹೇಳಿದ್ದೆ. ಮಾತಾಡಿದ್ರಾ? ಓ, ಚೆನ್ನಾಗಿ ಮಾತಾಡಿದ್ರು. ಆದ್ರೆ ನಾವೇನ್ ಮಾತಾಡಿದ್ವಿ ಅಂತ ಅವ್ರು ಕೇಳಿಸ್ಲಿಲ್ಲ ಅಷ್ಟೇ. ಮಕ್ಕಳ ಲಡ್ಡು ತಿನ್ಬಿಟ್ರಾ? ಬಿಸಿಬೇಳೆ ಬಾತ್ ಆಯ್ತಾನೆ? ನಮಗಿರೋದು ಒಬ್ಳೇ ಮಗಳು. ಬಿಸಿಬೇಳೆ ಬಾತ್ ಆಯ್ತು ಅಂತ ಹೇಳ್ತಿದ್ದಾಳೆ. ಅಮ್ಮ, ಇವ್ರ ಕಿವಿನು ಡಮಾರ್. ಇದ್ರೇನು? ಹುಡುಗಿ ನೋಡು. ನಾನೇನ್ ಪಾಪ ಮಾಡ್ದೆ ಅಂತ ಈ ಡಮಾರ್ ಮನೆ ಕರ್ಕೊಂಡ್ ಬಂದೆ? ಮಾತಾಡ್ಬೇಡ, ನೋಡು. ಇವಳೆ ನನ್ ಮಗಳು ತ್ರಿಪುರ ಸುಂದರಿ. ನೋಡು ನೋಡು ಅಂದ್ರೆ ದೂರದಿಂದ ಬಂದಂಥ ಸುಂದರಾಂಗ ಜಾಣ, ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಾಂಗ ಪ್ರಾಣ. ಬಲಾರಿ ಇವ ಬಾರಿ ಮೋಜುಗಾರ, ಬಲಾರಿ
ಇವತ್ತೀರ ಮೋಸಗಾರ ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಾಂಗ ಪ್ರಾಣ, ಬಲಾರಿ ಇವ ಬಾರಿ ಮೋಜುಗಾರ. ಇವತ್ ನಮ್ಮಮ್ಮ ಏನ್ ಮಾಡ್ದ ಗೊತ್ತಾ? ನನಗೆ ಹೇಳ್ದೇನೆ ನನಗೊಂದ್ ಹೆಣ್ಣು ನೋಡೋದಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲಿ ಹುಡುಗಿ ಅಮ್ಮ ಅಪ್ಪ ಇಬ್ಬರು ಕಿವಿನ ಡಮಾರ್, ಏನು ಕೇಳಿಸೋದಿಲ್ಲ. ಆಮೇಲೆ ಹುಡುಗಿ ಬಂದ್ಲು, ಆಡು ಅಂದೆ, ಆಡ್ದು. ಅವಳು ಬಾಯ್ ಬಿಟ್ಟ ತಕ್ಷಣ ಅಲ್ಲಿ ಓಡ್ದವನು ಇಲ್ಲಿ ಬಂದ್ ಕೂತೆ. ನಮ್ಗೇನೇನ್ ಬಡಿಸಿದ್ಯೋ ಅದನ್ನೆಲ್ಲ ಆ ಎಲೆಗೂ ಬಡಿಸು. ಅಣ್ಣ, ನಾವಿರೋದ್ 3 ಜನ, 4ನೇವ್ರು ಯಾರು? ಹೇಳ್ತೀನಿ. ರಾಮಾಚಾರಿ ಬಂದಣ್ಣ. ಅವನು ನನ್ನ ತಂಗಿ ಪ್ರಾಣ ಉಳಿಸ್ತವನು. ಅವನಿಗೆ ನಾನು ಏನು ಇನಾಮ್ ಕೊಡ್ಲಿಲ್ಲ. ಇವತ್ತು ನಮ್ಮ ಸಮಕ್ಕೆ ಕೂತ್ಕೊಂಡು ಊಟ ಮಾಡ್ಲಿ, ಅದೇ ನಾನು ಅವನಿಗೆ ಕೊಡೋ ಇನಾಮು. ಅಣ್ಣ ಬಾರೋ ಕೂತ್ಕೋ. ಅಣ್ಣ ಬೇಡ ಅಣ್ಣ, ನಾನ್ ದಿನ ನಮ್ಮ ಅಮ್ಮನ ಜೊತೆ ಊಟ ಮಾಡೋದು. ಏಯ್ ಕೂತ್ಕೊಳ. ಅಮ್ಮ ಬೈತಾಳೆ, ಬೇಡ ಅಣ್ಣ. ನಮ್ ಜೊತೆಲಿ ಕೂತ್ಕೊಂಡು ಊಟ ಮಾಡ್ದೆ ಅಂದ್ರೆ ನಿಮ್ಮಮ್ಮ ಬೈಯಲ್ಲ, ಹೆಮ್ಮೆ ಪಟ್ಕೋತಾಳೆ. ಏನೇನ್ ಬೇಕೋ ಹಾಕೋ, ಬಡ್ಸೆ. ಹ್ಮ್ ಹ್ಮ್ ಹ್ಮ್. ಏ ರಾಮಾಚಾರಿ, ಎಲೆಯಲ್ಲಿ ಏನು ಬಿಡಬಾರ್ದು, ಎಲ್ಲ ಮುಗಿಸ್ಬೇಕು. ಇನ್ ಸ್ವಲ್ಪ ಹಾಕ್ಲಾ? ಇದೇನಕ್ಕ ಎಂಜಿಲ್ ತಟಲ್ ತಿಂತ ಇದ್ದೀರಾ? ಗಂಡ ಬಿಟ್ಟ ಎಂಜಿಲ್ನ ಹೆಂಡತಿ ತಿಂದ್ರೆ ಮುತ್ತೈದೆ ಸ್ವರ್ಗ ಸಿಗುತ್ತೆ ಅಂತ ಶಾಸ್ತ್ರ. ನಮ್ ದೇಶದ ಹೆಣ್ಮಕ್ಳಿಗೆ ಇದೊಂದು ಪದ್ಧತಿ. ಎಂಜಿಲ್ನ ಹೆಂಡತಿ ತಿಂದ್ರೆ ಮುತ್ತೈದೆ ಸ್ವರ್ಗ ಸಿಗುತ್ತೆ ಅಂತ ಶಾಸ್ತ್ರ. ನಮ್ ದೇಶದ ಹೆಣ್ಮಕ್ಳಿಗೆ ಇದೊಂದು ಪದ್ಧತಿ. ಈ ಮನೆ ದೊಡ್ಡ ಸೊಸೆಯಾಗಿ ನಾನೊಂದು ವಿಷಯ ಹೇಳಲೇಬೇಕಾಗಿದೆ. ಇಲ್ಲಿ ಎಲ್ಲ ತೀರ್ಮಾನಗಳನ್ನ ಗಂಡಸರೇ ತಗೊಳ್ಳೋದು, ನೀವು ಹೇಳ್ದಾಗೆ ಇಲ್ಲಿ ನಡೆಯೋದು. ಆದ್ರಿಂದಲೇ ಇದುವರೆಗೂ ನಾನು ಆ ವಿಷಯ ಎತ್ತಿರ್ಲಿಲ್ಲ. ವಿಷಯ ಏನು ಅಂತ ಹೇಳ್ದೆ ಏನನ್ನು ಮಾತಾಡಿದ್ರೆ ಏನ್ ಬಂತು? ಅದೇನು ಅಂತ ನೇರವಾಗಿ ಹೇಳು. ಮನೆ ಹೆಣ್ಮಕ್ಳನ್ನ ಮನೆ ಹೊರಗೆ ಬಿಡದೆ ಒಳಗ್ ಕೂಡ ಹಾಕೋದ್ ತಪ್ಪು. ಹಾಗೆ ಅಂತ ಅವಳಿಗಿಷ್ಟ ಬಂದಾಗೆ ಹೊರಗಡೆ ತಿರ್ಗಾಡೋಕ್ ಬಿಡೋದು ತಪ್ಪು. ಇದರಿಂದ ಏನಾದ್ರೂ ಅನಾಹುತ ಆಗ್ಬಹುದು. ಇದುವರೆಗೂ ಹಾಗಾಗಿಲ್ಲ, ಇನ್ ಮುಂದೇನೂ ಹಾಗಾಗದೆ ಇರ್ಲಿ ಅಂತ. ನಂದಿನಿ ಮದ್ವೆ ಆಗದೆ ನಾನ್ ಮದ್ವೆ ಆಗೋದಿಲ್ಲ ಅಂತ ಚಿಕ್ಕವನು ಹೇಳ್ತಾ ಇದ್ದಾನೆ. ಅವನಿಗೋಸ್ಕರನಾದ್ರೂ ನಂದಿನಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡಿ. ಅತ್ತಿಗೆ, ನಾವ್ಯಾರು ಈ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ನೀವ್ ಯಾಕೆ ಅನ್ಕೋತೀರಿ? ಅಣ್ಣ ಈಗಾಗಲೇ ನಂದಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದಾನೆ. ಸದ್ಯದಲ್ಲೇ ನಾವು ಗಂಡು ನೋಡಕ್ ಹೋಗ್ತಾ ಇದೀವಿ. ನಾವು ಸುಮ್ನೆ ಕೂತಿಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಈಗ್ಲಾದ್ರೂ ಅಮ್ಮ ಅವ್ರಿಗೆ ತಿಳಿಯಿತೋ? ಸುಮ್ನೆ ಕೂತಿಲ್ಲ ಅಂದ್ರೆ ಸಂತೋಷ. ಒಟ್ನಲ್ಲಿ ಸರಿಯಾದ ವಯಸ್ಸಿನಲ್ಲಿ ನಂದಿನಿಗೆ ಮದ್ವೆ ಆದ್ರೆ ಅಷ್ಟೇ ಸಾಕು.